ನಿರ್ವಿಘ್ನಂ ಕುರಮೇ ದೇವಃ ಸರ್ವ ಕಾರ್ಯೇಷು ಸರ್ವದಾ ಸರ್ವ ಕಾರ್ಯೇಷು ಸರ್ವದಾ ಅಂತ ಹೇಳುತ್ತಾ ಹೌದಪ್ಪ ಹೌದು ಹೇಳುತ್ತು. ಪ್ರಥಮದಲ್ಲಿ ಬಂದು ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಯಾರಪ್ಪ ಅವರು? ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಹೌದಪ್ಪ ಹೌದು. ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಪ್ಪ ಅವರು? ಹಾಲಮತಕ್ಕೆ ಮೂಲ ಗುರು ಎನಿಸಿಕೊಂಡಿರ್ತಕ್ಕಂತ ಹಾ ಹಾ ನನ್ನಪ್ಪ ಜಗದ್ಗುರು ರೇವಣ್ಣ ಸಿದ್ಧನ ಕರ್ತೃಗದಿಗೆ ಆದರೆ ಕೂಡ ಹೌದು ಎನ್ನ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸಿಕೊಂಡು ರೇವಣ್ಣ ಸಿದ್ಧನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ಪ್ರೀತಿಯ ಶಿಷ್ಯ? ಶೀಗಿಯ ಶಿಕಾಸುರನ ಹೊಡೆದ ಭಾಗಿಯ ಬಂಕಾಸುರನ ಹೊಡೆದು ಹೌದಪ್ಪ ಹೌದು ಹೊಡೆದು ಕೆಟ್ಟ ದೈತ್ಯ ಕ್ವಾಣಾಸುರನ ಮರ್ದನವನ್ನ ಮಾಡಿ ಕಲಿಯುಗದೊಳಗ ಖರಸಿದ್ಧ ಎಂದು ನಾಮವನ್ನು ಉಳಿಸಿರ್ತಕ್ಕಂತ ಯಾರಪ್ಪ? ನನ್ನಪ್ಪ ಶಿವಶುದ್ಧ ಬೀರೇಶನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಹೌದು ಎನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿಕೊಂಡು ಬೀರದೇವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂತ ಯಾರಪ್ಪ ಎಂತವ್ರು ಇವರು? ತಂದೆ ತುಕ್ಕಪ್ಪರಾಯ ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಹುಟ್ಟಿ ಬಂದು ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನ ತಂದುಣಿಸಿ ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಿಜಂತೆ ಎಂದೆನಿಸಿರ್ತಕ್ಕಂತ ನನ್ನಪ್ಪ ಮಹಿಮಾಂತಕ ಮಾಳೆಂಗರಾಯ ಮುತ್ತನ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಎನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿಕೊಂಡು ಅದರಂತೆ ಇವತ್ತಿನ ದಿವಸ ಈ ಮ್ಯಾಳಿನ ಒಡೆಯನಾಗಿರ್ತಕ್ಕಂತ ಯಾರಪ್ಪ ಈ ಮ್ಯಾಳಿನ ಒಡೆಯ? ಮೇಲಾಗಿ ನಮ್ಮ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಪ್ಪ ಇವರು? ಯಾವ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ, ಪಾವನ ಕ್ಷೇತ್ರ, ದಿವ್ಯ ಕ್ಷೇತ್ರ, ಧರ್ಮ ಕ್ಷೇತ್ರ ಆಗಿರ್ತಕ್ಕಂತ ಯಾವುದಪ್ಪ ಗ್ರಾಮ? ಕಂದಲಗಾಮ ಗ್ರಾಮದೊಳಗ ಹಿಂಭಾಗಿ ನೆಲೆಸಿರುವಂತ ನನ್ನಪ್ಪ ಬೀರದೇವರ ಪವಿತ್ರ ಪಾದಾರವೆಂದಕ್ಕೂ ಸಹಿತ ಎನ್ನ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಹೌದಪ್ಪ ಹೌದು ಮಾಡಿ ಅದರಂತೆ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಕಾರಣೀಕರ್ತಳೆನಿಸಿಕೊಂಡಿರುವಂತ ಯಾರಪ್ಪ? ನನ್ನ ತಾಯಿ. ಯಾವ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ, ಪುಣ್ಯಕ್ಷೇತ್ರ, ಪಾವನ ಕ್ಷೇತ್ರ, ತೀರ್ಥಕ್ಷೇತ್ರವಾಗಿರತಕ್ಕಂತ ಗ್ರಾಮ ಯಾವ್ದಪ್ಪ ಗ್ರಾಮ ಇದು? ಈ ಸೊಕನಾವದಿಗೆ ಒಂದು ಪುಣ್ಯಕ್ಷೇತ್ರದೊಳಗ ನೋಡು ಮುದುಕ ಊರ ಹೆಸರು ಹೆಂಗೈತಿ? ಏನೈತಿ ಬಾಯಿಲ್ ಮಗಲ? ಹೌದು ಏನದ ಏನೈತಿಪ್ಪ ಊರ ಹೆಸರ? ಸೊಕನಾವದಿಗೆ ಒಂದು ಪುಣ್ಯಕ್ಷೇತ್ರದೊಳಗ ಹೌದು ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಭಾಗಿ ನೆಲೆಸಿರುವಂತ ಯಾರಪ್ಪ ಅವರು? ನನ್ನವ್ವ ಆದಿಶಕ್ತಿ ಲಕ್ಕಮ್ಮ ತಾಯಿ ಒಂದು ಪವಿತ್ರ ಪಾದಾರವೆಂದಕ್ಕೂ ಹೌದಪ್ಪ ಹೌದು ಎನ್ನ ಸಂಘದ ವತಿಯಿಂದ ದಂಡವತ್ತ ಪ್ರಣಾಮಗಳನ್ನ ಹೌದಪ್ಪ ಹೌದು ಸಲ್ಲಿಸಿಕೊಂಡು ಅದರಂತೆ ಇವತ್ತಿನ ದಿವಸ ಸಿದ್ಧರ ಶಿವನುಡಿಯನ್ನ ಕೇಳಲಾಕ ಬಂದು ಕೂಡಿರ್ತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಹೌದಪ್ಪ ಹೌದು ತಾಯಿ ಬಳಗಕ್ಕೂ ತಂದೆ ಬಳಗಕ್ಕೂ ಕಲಾಭಿಮಾನಿಗಳಿಗೂ ಕಲಾರಸಿಕರಿಗೂ ಕೂಡ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೂ ಕೂಡ ಮೇಲಾಗಿ ಸರಜೋಡಿ ಹಾಡ್ಲಕ್ಕ ಬಂದಿರತಕ್ಕಂತ ಶ್ರೇಷ್ಠ ಕಲಾವಂತರಿಗೂ ಕೂಡ ಯಾರಪ್ಪ ಒಳ್ಳೆ ಕಲಾವಿದರು, ಹಿರಿಯ ಕಲಾವಿದರು ಈ ಕಂದಲಗಾಂವ್ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಹೌದಪ್ಪ ಹೌದಾ ತಮ್ಮೆಲ್ಲರಿಗೂ ಕೂಡ ಮೊದಲನೇ ಸಂದಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕೆ ಮಾಡೋಣ. ಏನಾತ್ರಿ ಗೌಡ್ರ? ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನಾಗಿದೆಪ್ಪ ಈ ವರ್ಷ? ನನ್ನವ್ವ ಆದಿಶಕ್ತಿ ಲಕ್ಕಮ್ಮ ತಾಯಿಯ ಜಾತ್ರೆಯನ್ನು ಹಮ್ಮಿಕೊಂಡು ಇಂತ ಥಂಡಿ ದಿನಮಾನದೊಳಗ ನಮ್ಮ ಕಡೆ ಉದ್ದಕ ಕಾಲ್ ಮಾಡಿ ಮಕ್ಕೊಂದವ್ರಿಗೆ ಆ ಮೂಕು ಕುಂದಿರ್ಸಬಾರದು, ಸಿದ್ಧರ ಶಿವನುಡಿಯನ್ನ ನುಡಿಸಬೇಕ ತಿಳಿದುಕೊಂಡು ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ? ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಿದ್ದಾಗ್ಯದ. ಅವು ಯಾವಪ್ಪ ಎರಡು ಮೇಳಗಳು? ಯಾವ ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಕಂದಲಗಾಮ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ಯಾರ ಮೇಳ? ಇದು ನಮ್ಮದೈತಿ. ಹೌದು. ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕ ಬಂದಿರತಕ್ಕಂತ ಕಲಾವಿದರ ಸಂಘ ಯಾವ್ದಪ್ಪ? ನಮ್ಮ ಅಕ್ಕನ ಮೇಳ. ಆ ವಿಜಯಪುರ ಜಿಲ್ಲೆ ಗಂಡು ಮೆಟ್ಟಿದ ನಾಡು ಇಂಡಿ ತಾಲೂಕಿನ ಹೌದು ಬಸನಾಳ ಗ್ರಾಮದ ಯೋಗಿನಾದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ. ಇದು ಹಿರಿಯ ಕಲಾವಂತರ ಸಂಘ. ಹೌದಪ್ಪ ಹೌದು. ಹೆಂಗೆ ಎರಡು ಮೇಳ ಕೂಡಿಸ್ಯಾರ ಅವರು? ಈ ಎರಡು ಮೇಳದೊಳಗ ಹೊತ್ತು ಹೊಂಡು ತನಕ ಹೌದಪ್ಪ ಹೌದು ಹಾಡುವಂತ ಹಾಡಿನೊಳಗ ಮಾತಾಡುವಂತ ಮಾತಿನೊಳಗ ಬಡಿತಕ್ಕಂತ ವಾದ್ಯದೊಳಗ ಮಾಡುವಂತ ಸೂರಿನೊಳಗ ಹೌದಾ ಬರೆದಿಟ್ಟಿರ್ತಕ್ಕಂತ ಸಾಹಿತ್ಯದಲ್ಲಾದರೂ ಕೂಡ ಏನಾಗ್ತಾವ್ರಿ? ಅನೇಕ ಲೋಪದೋಷಗಳಾಗ್ತಾವ. ಆತ್ಮೀಯ ಬಂಧುಗಳೇ, ಯಾಕಯ್ಯಪ್ಪ? ಏನ್ ಪುಕ್ಸೆಟ್ಲಿ ಬಂದಿರಿ ತಪ್ಪು ಮಾಡಕ? ನಿಮ್ ಹೆಣಕ 20,000 ರೂಪಾಯಿ ಹೆಣ ಚಂದ ಮಾಡ್ಯಾರ ಅವ್ರು. ಯಾವ್ರು ಇದು? ಮಾಳವಣ್ಣ. ಇದು ಯಾವ ಸರ್? ಇದು ಊರ ಹೆಸರು ನನಗೆ ಅನ್ನಕ್ ಬರಲಾಗೈತ್ರಿ. ಸೊಕ್ಕನವದಿಗೆ. ಇದು ಸೊಕ್ಕನವದಿಗೆ. ಅಲ್ಲಿ ಫಸ್ಟ್ ಹತ್ ನೋಡಿ ಚಬ್ಬಿ ಹಿಂದ ಎಡಳ್ಳಿಯಿಂದ ಯಾವ್ರ ಗೊತ್ತಿಲ್ಲ. ನೀ ಅದಕ್ ಬಂದಿ?
ಮಾಡೋಣ ಏನಪ್ಪ ತಪ್ಪೇ ಯಾಕಾಗ್ತಾವ ಹಾ ಯಾಕಕ್ಕ ಏನ್ ಪುಕ್ಸಟ್ಲು ಬಂದಿರಿ ಹಿರಿಯರ್ ಹೇಳಿಟ್ಟಾರ ಮಾಡೋಣ ಏನ್ ಹೇಳ್ಯಾರಪ್ಪ ನಿಮ್ ಹಿರಿಯರು ನಡೆಯುವಂತ ಮನುಷ್ಯ ಎಡುವುದು ಸಹಜ ಎಲುವಿಲ್ಲದ ನಾಲಿಗೆ ಎಡುವುದು ಸಹಜೋ ಸಾರ ಏನು ನೀವ್ ಹೆಂಗ್ ಇಲ್ಲಿ ನಡುವಂತ ಮನುಷ್ಯ ಎಡುದು ಸಹಜ ಹೆಂಗ್ ಹೇಳ್ತಿರ್ಲ ಹ್ಮ್ ಬರಾನ ಕಮಿಟರ್ ಅಲ್ಲಿ ಊಟ ಕರ್ಕೊಂಡ್ ಹೋದ್ರು ಹ್ಮ್ ಅಲ್ಲಿ ಕಿವಿ ಗಡ್ಯಾಗ ನನಗೊಂದ್ ಮಾತು ಹೇಳಿದ್ ಕಾಕ ಅಲ್ಲಿ ಏನ್ ಹೇಳ್ಯಾರು ನೀವ್ ಹೆಂಗ್ ನಡುವಂತ ಮನುಷ್ಯ ಎಡುದು ಸಹಜ ಅಂದ್ರಲ್ಲ ಹ್ಮ್ ಮುಂಜಾನೆ ಮಂಗಳಾರ ತಗೊಂಡ್ ಮ್ಯಾಲಿನೂ 5,000 ರೂಪಾಯಿ ಕಟ್ಟಾಗೋದು ಸಹಜ ಅಂದ್ರ ಅವ್ರು ಮಾಡೋಣ ಇದಕ್ಕೆ ಹೆಂಗತ್ತೀರಿ ನಿನಗೊಂದು ಮಾತು ಹೇಳ್ತಾ ಇಲ್ಲಿ ಹೇಳ್ರಲ್ಲ ಈ ಸೊಕನಾವದಿಗೆ ಪುಣ್ಯಕ್ಷೇತ್ರದೊಳಗ ಮುಗಿಸಿ ಬಂದಿರ್ತಕ್ಕಂತ ಅಟ್ಟೂರಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀವಿ ಖರೆ ಹಾ ನೀವು ಬಿಟ್ಟು ಹೋಗ್ರಿ ನಾನು ಮುದಕ್ಕೆ ಬಸ್ಸಿಗೆ ತಗೊಂಡ್ಬರ್ತೀವಿ ನಾಳೆಗೆ ಮುಂಜಾನೆ ನಿನಗೆ ಒಯ್ದು ಬಿಜಾಪುರ ಬಸ್ ಸ್ಟಾಂಡ್ದಾಗ ಬಿಟ್ಟ ಮ್ಯಾಲ ಹಾ ಹಾ ಸರ ರಾತ್ರಿ ಹಾಡಿರ್ತಕ್ಕಂತ ಪಗಾರ ಕೊಡು ಅಂದ್ರೆ ಇಲ್ಲ ಆಗ್ತದ ಏ ಹಂಗೆ ಓ ಮುದಕ್ಕೆ ತಪ್ಪಾಗುದಲ್ಲ ತಪ್ಪಾಗ್ತಾವಲ್ಲ ನೀನ್ ಹೆಂತಿ ಬಾಣೆ ತರ್ಕ ಹೋಗ್ಯಾಳ ನಿನ್ ಹೆಂತಿ ಅದಕ್ಕಾಗಿರ್ತಕ್ಕಂತ ತಪ್ಪನ್ನ ಬದಿಗೊತ್ತಿ ಹೌದು ಒಪ್ಪನ್ನುವಂತದನ್ನ ಹೊತ್ತು ಹೊಂಡು ತನಕ ಎತ್ತಿಡದ ಕೈತ್ರ ತಿಳಿದುಕೊಂಡು ಹೌದಪ್ಪ ಹೌದಾ ತಿರುಗಾಡಿ ಕಾಲ ಬಿಡುವುದಾಗುವುದಿಲ್ಲ ಮೈಕೆ ನಿಮ್ಮ ಪಾದ ತಿಳ್ಕೊಂಡು ಮತ್ತೊಮ್ಮೆ ಮಗದೊಮ್ಮೆ ನಮನಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡಿ ಒಂದು ಮಾತನ್ನ ಹಿಂಗ್ ಹೇಳ್ತಾರ ಮಾಡೋಣ ಏನ್ ಹೇಳ್ತಾರಿ ಸರ ಹಸಿವಾದರೆ ಭಿಕ್ಷಾನುಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಹೌದು ಹಸಿವಾದರೆ ಭಿಕ್ಷಾನುಗಳುಂಟು ತೃಷೆಯಾದೊಡೆ ಕೆರೆ ಬಾವಿಗಳುಂಟು ಹೌದಪ್ಪ ಹೌದಾ ಸಹನಕ್ಕೆ ಬಾಳು ಹಾಳದೇಗುಲಗಳುಂಟು ಚೆನ್ನ ಮಲ್ಲಿಕಾರ್ಜುನಯ್ಯ ಹಾ ಹಾ ನೀವೇ ನನ್ನ ಆತ್ಮ ಸಂಗಾತಕ್ಕೆ ಉಂಟು ಅಂತ ಹೇಳಿದ್ರ ಅವರು ಹೌದಪ್ಪ ಹೌದು ಕರೆಯಲು ಮಾತಿದು ಇದೇ ಮಾತು ಯಾಕೆ ಹೇಳಬೇಕಾಗ್ಯದ ಯಾಕೆ ಹೇಳ್ಬೇಕಾಗ್ಯದಪ್ಪ ಈ ಗ್ರಾಮದೊಳಗ ಇವತ್ತಿನ ದಿವಸ ಹಸಿವೈತಪ್ಪ ಅಂತಂದ್ರೆ ಭಿಕ್ಷಾ ಬೇಡ್ಲಕ್ಕ ಬರ್ತದ ನೀರೇಡಿಕೆ ಐತಪ್ಪ ಅಂತಂದ್ರೆ ಕೆರಿ ಬಾವಿ ನೋಡ್ಲಾಕ ಬರ್ತದ ಬರ್ತದ ಹಂಗೇನು ನಿದ್ದೆ ಬತ್ತಪ್ಪ ಅಂತಂದ್ರೆ ಊರಾಗಿರ್ತಕ್ಕಂತ ಹಾಳ ಗುಡಿ ಗುಂಡಾರ ನೋಡಿ ಮನಗ್ಲಾಕ ಬರ್ತದ ಭಗವಂತ ಹಾ ಹಾ ನಾನು ಇರುವ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ತಿರುಗಿ ಮಾನವ ಜನ್ಮಕ್ಕೆ ಹುಟ್ಟಿ ಬಂದೀನಿ ಹೌದಪ್ಪ ಬಂದಿವಲ್ಲ ಇದು ಮಾಯದ ಪ್ರಪಂಚ ಐತಿ ಹೇಸಿ ಸಂಸಾರ ಐತಿ ಗೊಡ್ಡಿ ಸಂಸಾರ ಐತಿ ಹೌದು ಇಂತ ಸಂಸಾರದ ಬಲಿಯೊಳಗ ನಾ ಶಿಲ್ಕಿನಂದ ಮ್ಯಾಲ ಹೌದಾ ಇದ್ರೊಳಗಿಂದ ಪಾರಾಗಿ ಹೋಗಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡಬೇಕಪ್ಪ ನಿನ್ನ ದಯಾ ಅಂತಕರಣ ಕೃಪಾ ಆಶೀರ್ವಾದ ಅನ್ನುವಂಥದ್ದು ನನ್ನ ಮ್ಯಾಲ ಇತ್ತಪ್ಪ ಅಂತಂದ್ರ ಹಾ ಹಾ ಇದ್ರೊಳಗಿಂದ ಪಾರಾಗಿ ಹೋಗ್ಲಾಕ ಬರ್ತದ ಭಗವಂತ ಅನ್ನುವಂತ ಮಾತ ಹೇಳಿ ಹಿಂಗ ವಚನಕಾರರ ಕೂಗಿ ಹೇಳ್ಯಾರ ಹೌದಪ್ಪ ಅದಕ್ಕೆ ಎಲ್ಲಾ ಗುರು ಹಿರಿಯರಿಗೆ ಕೈ ಮುಗಿದೇನು ಕೇಳ್ಕೊಳ್ಳೋದತ್ತ ಕೇಳಿದ್ರ ಏನಪ್ಪ ಒಂದು ಮಾತಾ ಇವತ್ತಿನ ದಿವಸ ಊರಾಗ ಹೋಗಿ ಹಾಡಿಕೆ ಕೇಳಕ್ ಬರತ್ತೇಳಿ ಕೈ ಮುಗಿದು ಕಾಲು ಬಿದ್ದು ಕರ್ಕೊಂಡ್ ಬರೋದಾಗುದಿಲ್ಲ ಯಾಕೆ ತನು ಆಕತ್ತೇನ್ರಿ ಯಾಕತ್ತ ಕೇಳಿದ್ರಿ ಇಲ್ಲಿ ಇದ್ದವ್ರಿಗೆ ಮಾತ್ರ ಹೊತ್ತು ಹೊಂಡು ತನಕನು ನಿದ್ದು ಬರ್ಲಾರ್ದಂಗ ಮನೆಗೆ ಎದ್ದು ಹೋಗ್ಲಾರ್ದಂಗ ಇಲ್ಲೇ ಮಕ್ಕಳಾರ್ದಂಗ ಕಾರ್ಯಕ್ರಮ ಇಲ್ಲೇ ಕೂತಿ ಕೇಳ್ಬೇಕಂತೇಳಿ ಇಲ್ಲಿದೆ ಮತ್ತೊಮ್ಮೆ ಮುಗದೊಮ್ಮೆ ಕೈ ಮುಗಿದು ಕೇಳ್ಕೊತೀವಿ ಹೌದಾ ಯಾಕತ್ತ ಕೇಳಿದ್ರೆ ಹೊತ್ತು ಹೊಂಡು ತನಕ ಎರಡೂ ಮ್ಯಾಳಿನೊಳಗ ಏ ಬಾಳ ಅಸಲ್ ಮ್ಯಾಳ ಕುಡ್ಸಿರಿ ಅಡ್ಡು ಮ್ಯಾಳ ಬಾಳ ಚಂದ ವಾದ ವಿವಾದಗಳು ಈ ಊರೊಳಗ ನಡೀತಾವ್ ಮಾಡೋಣ ಏ ನಡೀತಾವ ವಾದ ಮತ್ತು ಪ್ರತಿವಾದ ನಡೀತಾವ ಮದುವೆಗೆ ಹೋದ ಮೇಲೆ ಅಕ್ಕಿ ಕಾಳಾಕ ಊಟ ಮಾಡ್ಬೇಕು ಮದಿಗೆ ಹೋದ್ಮೇಲೆ ಮೊದಲ ಅಕ್ಕಿ ಕಾಳು ಹಾಕಿ ಊಟ ಮಾಡ್ಬೇಕು ಮದುವೆಗೆ ಹೋದ ಮೇಲೆ ಅಕ್ಕಿ ಕಾಳಾಕ ಊಟ ಮಾಡಬೇಕು ಹಾಡ್ಕಿಗೆ ಬಂದ ಮ್ಯಾಲ ಹಾ ಹಾ ಊಟ ಮಾಡಿ ಹಾಡ್ಕಿ ಮಾಡ್ಬೇಕು ಏ ಹಾ ಹಾಡ್ಕಿಗೆ ಬಂದ ಮ್ಯಾಲ ಪ್ರಶ್ನೆ ಉತ್ತರ ಕೇಳಿ ವಿಷಯ ಬೆಳೆಸಬೇಕು ಹೌದು ಮುದಕ್ಕೆ ಇದು ಕರೆಕ್ಟ್ ಹೊಲದಾಗ ಬ್ಯಾಸಗಿ ದಿಂದಾಗ ಗಳಾಕ ತಟ್ಟಿರ್ತಕ್ಕಂತ ಕಲ್ಲ ಹೌದಾ ಮುಂದ ಮಳೆಗಾಲದಾಗ ಕಿತ್ತೊಗಿಬೇಕಂತ ಹೇಳ್ಯಾರ ಅವ್ರು ಹೌದಪ್ಪ ಹೌದು ಕರೆಯಲ್ಲ ಮಾತಾ ಯಾಕಂತ ಕೇಳಿದ್ರೆ ಬ್ಯಾಸಗಿದಿಂದ ಗಳಾಕ ತಟ್ಟಿರ್ತಕ್ಕಂತ ಕಿತ್ಲಾಕ್ ಹೋದ್ರ ಸರ ನೆಲ ಬಿರ್ಸಾಗಿರ್ತಾವ ನೀವು ತಪ್ಪು ಮಾತಾಡ್ಬೇಡ್ರಿ ಇಲ್ಲಿ ಯಾಕು ಏನ್ ಹೇಳಕತ್ತೀರಿ ಏನು ಬ್ಯಾಸಿಯಾಗಿನ ಕಲ್ಲ ಮಳೆಗಾಲದಾಗ ಕಿತ್ತೊಗಿಬೇಕಂತ ನೀವ್ ಹೇಳ್ತೀರಿ ಮತ್ತ ಅವ್ ರೋಜನ್ಯಾಗ ಸಿಕ್ಕೊಂಡಿರ್ತಾವ ಅವ್ ಹೆಂಗ್ ಮ್ಯಾಲ ಬರ್ತಾವ ಮಾಡೋಣ ಯಾನಪ್ಪ ಹಂಗಲ್ಲ ಹೆಂಗ್ರಿ ಬ್ಯಾಸಿಗೆದಿಂದಾಗ ನೆಲ ಬಿರ್ಸಾಗಿರ್ತದ ಕಿತ್ತಕ್ ಹೋದ್ರೆ ಕೈ ವ್ಯಾನ್ ಆಗ್ತಾವ ಹೌದ್ ಆಗ್ತಾವಲ್ಲ ಮುಂದೆ ಮಳೆಗಾಲದಾಗ ಮಳಿ ಬತ್ತಪ್ಪ ಅಂತಂದ್ರ ನೆಲ ಮೆತ್ತಗಾಗಿರ್ತದ ಕಿತ್ತಿ ಒಕ್ಕಾಟಿ ಹೊಲ ಬಿತ್ತನೆ ಮಾಡ್ಲಕ್ಕ ಬರ್ತದ ಓಕೆ ಯಾಕಂತ ಕೇಳಿದ್ರೆ ಹಿರಿಯರಿಗೆ ಬೇಕೋ ಗಿರಿಜಾ ಕಲ್ಯಾಣ ಸಾಧು ಸಂತರಿಗೆ ಬೇಕೋ ಬಸವ ಕಲ್ಯಾಣ ಕಲ್ಯಾಣ ಹಿರಿಯರಿಗೆ ಬೇಕೋ ಗಿರಿಜಾ ಕಲ್ಯಾಣ ಸಾಧು ಸಂತರಿಗೆ ಬೇಕೋ ಬಸವ ಕಲ್ಯಾಣ ಸರ್ಕಾರಕ್ಕೆ ಬೇಕೋ ಕುಟುಂಬ ಕಲ್ಯಾಣ ಹೌದಪ್ಪ ಹೌದು ಬೇಕಲ್ಲ ಸರ್ಕಾರಕ್ಕೆ ಬೇಕೋ ಕುಟುಂಬ ಕಲ್ಯಾಣ ಮಟಕ ಆಡೋರಿಗೆ ಬೇಕೋ ಮುಂಬೈ ಕಲ್ಯಾಣ ಹೌದಪ್ಪ ಹೌದು ವಯಸ್ಸಿನ ಹುಡುಗ ಹುಡುಗಿಗೆ ಬೇಕೋ ನಂಜುಂಡಿ ಕಲ್ಯಾಣ ಅಂತ ಹೇಳಿದ್ರು ಹೌದು ನನ್ ಕಟ್ಟಾರ ಗುಂಡಿ ಯಾಕಂತ ಕೇಳಿದ್ರೆ ಅವಾಗ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾಲಾಶ್ರೀ ಅವರು ಇದನ್ನ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳು ಗಂಡು ನೋಡಿ ಎಂತ ಸಾಹಿತ್ಯ ಮಾಡಿ ಹಾಡಿದ್ರು ಅವರು ಅದು ಅವಾಗ ಟ್ರೆಂಡ್ ಇತ್ತು ಹೌದು ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ನಾವು ಎಂತ ನಾಡಿಗೆ ಬಂದಿವಿ ಮಾಡೋಣ ಎಂತ ನಾಡಿಗೆಪ್ಪ ನನ್ನಪ್ಪ ಬೀರದೇವ್ರ ಮಿಕ್ಕಿದ
ದೈತ್ಯ ಕ್ವಾಣಾಸುರನನ್ನ ಮರ್ದನ ಮಾಡಿ ಮಾಡಿ ಇದೇ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಹೌದಪ್ಪ ಹಿರಿಹೊಳಿ ದಂಡಿ ಮ್ಯಾಲ ಗಿರಿಯ ಕೊಂಡಗ ನೂರ ಆಹಾ ಬೇಡಿದವರಿಗೆ ಬೆಕ್ಕಾದ ಕೊಡುವಂತ ಖರೇ ದೇವ್ರ ಹೌದಪ್ಪ ಹೌದಾ ಎಲ್ಲಿ ಕೊಣ್ಣೂರು ಮಟ್ಟದೊಳಗ ಹೌದಪ್ಪ ಅದಲ್ಲ ದೈತ್ಯನ ಮರ್ದನ ಮಾಡಿ ದೈತ್ಯನ ತಲೆ ಮೇಲೆ ಬೀರಪ್ಪ ವಾಸ ಮಾಡಿ ಆಹಾ ಬೀರಪ್ಪ ಹೋಗಿ ಕೆಟ್ಟ ಕಲಿಯುಗದೊಳಗ ಖರೆ ಸಿದ್ಧನಿಸ್ಕೊಂಡ ಹೌದಪ್ಪ ಹೌದು ಇಂತ ನಾಡಿಗೆ ಇವತ್ತಿನ ದಿವಸ ನಾವು ನೀವು ಬಂದೀವಿ ಹೌದಾ ಎಲ್ಲಾ ಗುರು ಹಿರಿಯರಲ್ಲಿ ವಿನಂತಿದಿಂದ ಏನು ಕೇಳುದು ಇನ್ನೊಂದು ಮಾತತ್ತಿ ಕೇಳಿದ್ರ ಏನಿಪ್ಪ ಮಾತಾ ಯಾಕತ್ತಿ ಕೇಳಿದ್ರ ಟೈಮ್ನು ಅಕ್ರ ಆಗ್ಲಕ್ ಬಂದದ ಮಾಡೋಣ ಅಕ್ರ ಅಂದ್ರ 12 ಇವತ್ತಿನ ದಿವಸ ನಮ್ಮ ಮೇಲೆ ಅವ್ರು ಹಾಡಿ ನಮಗ ಬರ್ಬೇಕಾದ್ರ 3 ಆಗ್ತದ ಆಗ್ತದ 3ಕ್ಕೆ ಥಂಡಿ ಚಾಲು ಐತಂದ್ರ 5ಕ್ಕೆ ಮಂಗಳಾರತಿ ಆಗ್ತದ ಹಾ ಹೌದಲ್ಲ ಏನ್ ಮಾಡ್ಬೇಕತ್ತೀರಿ ಈಗ ಇವತ್ತಿನ ದಿವಸ ಎಲ್ಲಾ ಗುರು ಹಿರಿಯರು ಜೋರಾಗೆ ಚಪ್ಪಾಳೆ ತಟ್ಟಿ ಹೌದು ಏನಾರ ಪ್ರಶ್ನೆ ಕೇಳಿ ವಿಷಯ ಬೆಳೆಸ್ತಮ್ಮ ನಿನ್ನಿಂದ ಚಾಲು ಆಗತ್ತೇಳಿ ಎಲ್ಲಾರು ಜೋರಾಗಿ ಚಪ್ಪಾಳೆ ತಟ್ಟಿದ್ರಂದ್ರ ಅಪ್ಪನೇ ಅಲ್ಲ ಅಪ್ಪನೇ ಅಲ್ಲ ಸಗಳ ಮಾರ್ಲ ಏ ಒಬ್ಬರಿಗೆ ಕೈ ಇಲ್ಲಪ್ಪ ಇವ್ರಿಗೆ ಏ ಅದಾವ್ ನೋಡ್ರಿ ನಮ್ಮ ಮೌಗಳು ಎಷ್ಟು ಚಂದ ರೊಟ್ಟಿ ಬಡ್ದ ಹೆಂಗ್ ಚಪ್ಪಳಿಗೆ ಹೊಡಿತಾರ ಹೌದು ಯಾಕತ್ತಿ ಕೇಳಿದ್ರ ಮಾಡೋಣ ಯಾಕೆಪ್ಪ ಬಹಳ ಸಂತೋಷ ಅನಸ್ತದ ಮಾತ ಹೌದು ಅಚ್ಚ ಕಡಿ ಮ್ಯಾಲಾಗ ನಮ್ ಮುದಕ್ ಬಂದಿದ್ರಿ ಅದು ಮುದುಕ ನಮ್ ಮುತ್ಯ ಬಂದನ ಬಾಳ ಆಡಮುಟ್ರಿ ಗಿರೇಕದು ಏ ಬಾಳ ಹಣ್ಣು ಮುದುಕದು ಇವತ್ತಿನ ದಿವಸ ಮುತ್ಯಾಗ 50 ವರ್ಷ ಹಡ್ಕ್ಯಾಗ ಸರ್ವಿಸ್ ಅದ ಆಹಾ ಮುತ್ಯಾಗ ಸರ್ವಿಸ್ ಆದಟ್ ನನಗೆ ಇನ್ನ ವಯಸ್ಸಾಗಿಲ್ಲ ಆಹಾ ಮುತ್ಯಾಗ ಎಷ್ಟು ವಯಸ್ಸಾಗಲ್ಲ ಅಟ್ ಬರೀ ನಮಗ್ ಮೊಳಕಾಲಕ್ಕಾಗಿಲ್ಲ ಹೌದಲ್ಲ ಹೌದು ಇವತ್ತಿನ ದಿವಸ ವಿಷಯ ಏನ್ ಇಡುದು ಸಂವಾದ ರೂಪದೊಳಗ ಅಂತ ಕೇಳಿದ್ರ ಏನಿಪ್ಪ ವಿಷಯ ಜಗತ್ತಿನೊಳಗ ದೇವರು ಶ್ರೇಷ್ಠದಾನು ಏನು ಏನು ಗುರು ಶ್ರೇಷ್ಠದಾನು ಹೌದು ದೇವರ ಮತ್ತು ಗುರು ದೇವರ ಶ್ರೇಷ್ಠದಾನೋ ಗುರು ಶ್ರೇಷ್ಠದಾನು ಹೌದು ಎರಡ್ರ ಒಳಗೆ ಯಾವಾಗ ನಾ ಮುತ್ತೆ ಹಿಡ್ಕೊಂಡ್ ಬಿಡ್ತಾ ನೋಡು ಮೊಮ್ಮಗಿರ್ಲಿ ಅದು ಇವತ್ತಿನ ದಿವಸ ಹೊತ್ತು ಹೊಂಡು ತನಕ ಆಹಾ ಎತ್ ಹಿಡಿದು ಬೆಳೆಸ್ತಕ್ಕಂತ ಕರ್ತವ್ಯ ನಮ್ಮದಾಗಿರ್ತದ ಹೌದಪ್ಪ ಇನ್ ಹಾಲು ಮತ್ತಾಗ ಪ್ರಶ್ನೆ ಹೆಂಗ ಕೇಳುದು ಹೆಂಗ್ರಿಪ್ಪ ಯೋಗಿನಾದ ಅಮೋಘ ಸಿದ್ಧ ಅವ್ರಿಗೆ ಬರಂತದ್ ಕೇಳ್ರಿ ಮತ್ತ ಯಾಕು ಮತ್ ಬರ್ಲಿಕ್ಕೆ ಏನ್ ಮಾಡೋದು ತಗೊಂಡದನ ಮಾಡೋಣ ಆಹಾ ಇನ್ನ ನಾ ಬರಲ್ಲ ಅಂತ ಹೇಳ್ಬೇಕು ಆದ್ರ ಅವ್ರು ಹೇಳಬಾರದು ಹೌದು ಹೌದಲ್ಲ ಹಾ ಯಾಕಂತ ಕೇಳಿದ್ರೆ ಯೋಗಿನಾದ ಅಮೋಘ ಸಿದ್ಧ ಕೈಲಾಸವನ್ನ ಬಿಟ್ಟು ಮರ್ತ್ಯ ಲೋಕಕ್ಕೆ ಬರಬೇಕಾದ್ರ ಏನ್ ಮಾಡ್ಯಾನಪ್ಪ ಮಳಿ ಕೀಲು ಬೆಳಿ ಕೀಲು ಬಡವಗ ಭಾಗ್ಯ ಬಂಜಿಗೆ ತೊಟ್ಟಲ ಹೌದು ಹೌದು ಕಾಮಧೇನು ಕಲ್ಪವೃಕ್ಷ ಸರ್ವ ಸಾಹಿತ್ಯವನ್ನ ತಗೊಂಡು ಮುಂದೆ ನಂದಿನ ಮಾಡ್ಕೊಂಡು ಹಿಂದೆ ತಂದಿನ ಮಾಡ್ಕೊಂಡು ಬೌಡಿಗಾಡ್ ಭೂತಾಳ ಸಿದ್ಧರು ಕರ್ಕೊಂಡು ಎಲ್ಲಿ ಬಂದು ಇಳ್ಕೊಂಡೆಪ್ಪ ಮರ್ತ್ಯ ಲೋಕಕ್ಕೆ ಬಂದಳದ ಹೌದು ಮರ್ತ್ಯ ಲೋಕಕ್ಕೆ ಬಂದಿಳಿದ ಮೇಲೆ ಅಮೋಘ ಸಿದ್ಧ ಸಂಗಾಟ ಏನು ತಂದಾನ ಮಾಡೋಣ ಏನ್ ತಗೊಂಬಂಡೆಪ್ಪ ಮಳಿ ಕಿಲು ತಂದಾನ ಬೆಳಿ ಕಿಲು ತಂದಾನ ಬಡವಗ ಭಾಗ್ಯ ಬಂಜಿಗೆ ತೊಟ್ಟ ಎಲ್ಲಾನೇ ತಂದಾನ ಸರ್ವ ಸಾಹಿತ್ಯ ಎಲ್ಲ ತಗೊಂಡು ಬಂದಾನ ಅಷ್ಟಾದ್ರೂ ಸಹಿತ ಅಮೋಘ ಸಿದ್ಧನ ಮಠಮನಿ ಒಳಗ ಏನಪ್ಪ ಅಮೋಘ ಸಿದ್ಧನ ಮಠಮನಿ ಒಳಗ ಸಿದ್ಧರು ಏನ್ ಮಾಡ್ರತ್ ಕೇಳಿದ್ರ ಏನ್ ಮಾಡಿದ್ರು ಆ ಹೊಟ್ಟಿ ತುಂಬಿಸುವ ಸಲುವಾಗಿ ಒಂದ್ ಊರಿಗೆ ದುಡ್ಕೊಂಡ್ ತಿನ್ಲಕ್ ಹೋಗ್ಯಾರ ಆಹಾ ಯಾವ ಊರಿಗೆ ಹೋಗ್ಯಾರ ಅನ್ನತಕ್ಕಂತ ಒಂದು ಪ್ರಶ್ನೆ ಸಣ್ಣ ಪ್ರಶ್ನೆ ಇದು ಸಣ್ಣ ಪ್ರಶ್ನೆ ಹೌದು ಇನ್ನ ಒಂದ್ ಏನಂತ ಕೇಳಿದ್ರ ಯಾವ್ದಪ್ಪ ಅಮೋಘ ಸಿದ್ಧನ ಮಠಮನಿ ಒಳಗ ಆಹಾ ಹೊನ್ನಬೇವ್ರಿಗೆ ಒಳಗ ಧರ್ಮದ ಕಟ್ಟಿ ಅದ ಐತಿಲ್ಲ ಎಲ್ಲಿ ಹೊನ್ನ ಬೇವ್ರಿಗೆ ಒಳಗ ಹೊನ್ನಬೇವ್ರಿಗೆ ಒಳಗ ಧರ್ಮದ ಕಟ್ಟಿ ಅದ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯನೇ ಆಗ್ತದ ಆಗ್ತದ ಯಾರೇ ತಪ್ಪು ಮಾಡಿ ಅಲ್ಲಿ ಹೋಗಿ ನಿತ್ರ ಆಹಾ ನ್ಯಾಯ ಧರ್ಮದ ಆಗ್ತದ ಅಲ್ಲಿ ನ್ಯಾಯ ನಿರ್ಣಯ ಆಗ್ತದ ಹೌದು ಇದು ಯಾರಿಂದ ಬಂದದ ಮಾಡೋಣ ಯಾರಿಂದಪ್ಪ ಯಾತಕತ್ ಕೇಳಿದ್ರೆ ಏನು ಹೇಳ್ತಾರ ಮಾತವ್ರು ಮಠಮನಿಯವ್ರು ಹೇಳ್ತಾರ ಅವ್ರು ಏನತ್ತಪ್ಪ ಅರಕೇರಿ ಅರಮನಿ ಬ್ಯೂರ್ಗಿ ಗುರುಮನಿ ಅರಿಕೇರಿ ಅರಮನಿ ಬೆವರ್ಗಿ ಗುರುಮನಿ ಅರಕೇರಿ ಅರಮನಿ ಬ್ಯೂರ್ಗಿ ಗುರುಮನಿ ಮಾಯಿ ಮಕಣಾಪುರ ಮೂಲ ಶಿವಸ್ಥಾನ ಗದ್ದಿಗಿ ಗದ್ಗಿ ಕಲ್ಲೂರು ಒಡೆಯನ ಮಾತ ಕರಿ ಕಲ್ಲಿನ ಮೇಲೆ ಮ್ಯಾಣದ ಗುಂಟು ಜಡದಂಗಲೇ ಗಾಣ ಮೇಳತೆ ನುಡಿ ಆಗತಾವ ಹೌದಪ್ಪ ಹೌದು ಆಗ್ತಾವ ಕಲ್ಲೂರು ಮಠದೊಳಗ ಎಲ್ಲಿ ಕಲ್ಲೂರು ಮಠದೊಳಗ ದೇವರ ಕಲ್ಲೂರ ಗ್ರಾಮದೊಳಗ ಹಾ ಅಲ್ಲಿ ನುಡಿ ಆಗಬೇಕಾದ್ರ ಹೌದಪ್ಪ ಅಮೋಘ ಸಿದ್ಧ ಒಬ್ಬಕ್ಕಿ ಹೆಣ್ಣು ದೇವತೆ ಕೈಲೆ ಭಾಷೆ ತಗೊಂಡನ ಹಾ ಹಾ ಆ ಹೆಣ್ಣು ದೇವತೆ ಹೆಸರೇನು ಏನು ಆ ಹೆಣ್ಣು ದೇವತೆ ಏನಂತ ಹೇಳಿ ಅಮೋಘ ಸಿದ್ಧಗ ಭಾಷೆ ಕೊಟ್ಟಾಳ ಹೌದಪ್ಪ ಹೌದಾ ಇದು ನೇರವಾಗಿ ಹೆಸರಿಟ್ಟು ಕೇಳಿರ್ತಕ್ಕಂತ ಪ್ರಶ್ನೆ ಹೌದಪ್ಪ ಹೌದು ಕಲ್ಲೂರು ಮಠದೊಳಗ ನುಡಿ ಆಗತ್ತವ ಜೇವರ್ಗಿ ತಾಲೂಕ್ ಕಲ್ಲೂರ ಕಲಬುರಗಿ ಜಿಲ್ಲಾ ಹಾ ಹೌದಲ್ಲ ಹೌದು ಹಿಂಗೆರಡು ಪ್ರಶ್ನೆ ಕೇಳಿವಿ ಹೌದು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ಹೌದು ಇನ್ನ ಇದು ಸುರುವಿನ ಸಂದದ ಮಾಡೋಣ ಹೌದಪ್ಪ ಹೌದು ಸುಳ್ಳು ಹೇಳಿ ಜನಕ್ಕೆ ಮಳ್ಳ ಮಾಡಲಾರದೆ ಗೋಳ್ ಹೇಳಲಾರ್ದೆ ಕಣ್ಣಾಗ ಮಣ್ಣು ಹೊಡೆದು ಹೋಗಲಾರದೆ ಹೌದಪ್ಪ ಇವತ್ತಿನ ದಿವಸ ಮುತ್ಯಾನ್ ನೀರ ನನ್ನ ನೀರು ತಿಳಿಬೇಕಾಗ್ಯದ ಇಲ್ಲಿ ಏ ತಿಳಿಬೇಕಲ್ಲ ಮುತ್ಯಾಂದ ಎಷ್ಟ್ ನೀರ್ದಾವು ಮೊಮ್ಮಗನು ಎಷ್ಟ್ ನೀರ್ದಾವು ಹೌದಲ್ಲ ಹೌದು ಅದಕ್ಕೆ ಯಾರು ಎದ್ದು ಹೋಗ್ಲಕ್ ಹೋಗಬೇಡ್ರಿ ಪುಣ್ಯಾತ್ಮರೇ ಹಾ ಹಾ ಯಾಕಂತ ಕೇಳಿದ್ರೆ ಇವತ್ತಿನ ದಿವಸ ಯಥಾ ಪ್ರಕಾರ ನಾಲ್ಕುಡಿ ಸತ್ಯ ಸುಂದರ ಚಾಲ್ ಹಾಡಿ ಹಾಡಿ ಅಚ್ಚ ಕಡೆ ಸರಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ ಹಾ ಹಾ ಸಭಾ ಶಾಂತ ರೀತಿಯಿಂದ ಎದ್ದು ಹೋಗಲಾರ್ದೇನೆ ಹೌದಾ ಹೊತ್ತು ಹೊಂಡು ತನಕ ಆಯಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡೋನ್ ಎಲ್ಲಾರು ಕೂಡಿ ಏ ಮಾಡೋಣ ಮಾಡೋಣ ವಿಶೇಷವಾಗಿ
ಸಲುವಾಗಿ ಅವನ್ನ ಬೆಳಗದವ್ರು ಯಾರು ಎದ್ದು ಹೋಗ್ಲಕ್ ಹೋಗ್ಬೇಡ್ರವ. ಹಾ ಎದ್ದು ಹೋಗ್ಬೇಡ್ರಿ ಹೋಗುದಾದ್ರೆ ಹೇಳಿ ಹೋಗ್ರಿ. ಹಾ ನಿಮಗ್ ಇಲ್ಲಿದೆ ಕೈ ಮುಗಿದ ಕೇಳ್ಕೊತೀವಿ ಮತ್ತೊಮ್ಮೆ. ಹೌದಾ ಯಾಕಂತ ಕೇಳಿದ್ರೆ ಮುಂದಿನ ಪಾಳ್ಯದೊಳಗ ಹೌದು ಸಂಸಾರದೊಳಗೆ ಎಂತ ಅಡಚಣೆಗಳು ಬರ್ತಾವ. ಹೌದಾ ಸಿಟ್ಟ ಅನ್ನತಕ್ಕಂಥದ್ದು ಎಷ್ಟು ಕೋಡಿರ್ತದ ಮಾಡುವಣ್ಣ ಅನ್ನುವಂಥದ್ದು ಸಾರಾಂಶ ಹೇಳುದದ. ಯಾರು ಎದ್ದು ಹೋಗ್ಲಾಕ್ ಹೋಗಬೇಡ್ರಿ. ಹೌದಾ ಚಾಲ್ ಹಾಡಿ ಪಾಳಿ ಕೊಟ್ಟು ಬಿಡುನು. ಹೌದು